ಬೆಳಗಾವಿಯಲ್ಲಿ ಬಹುಕೋಟಿ ವಂಚನೆ ಕೇಸ್ ಬಯಲಿಗೆ ಬಂದಿದೆ. ಆದಿತ್ಯ ರಾಜ್ ಕ್ಯಾಪಿಟಲ್ ಪ್ರೈವೇಟ್ ಲಿಮಿಟೆಡ್ ಸೀಸ್ ಮಾಡಲಾಗಿದೆ. ಬೆಳಗಾವಿಯಲ್ಲಿ ಮತ್ತೊಂದು ಬಹುಕೋಟಿ ವಂಚನೆ ಪ್ರಕರಣ ಬೆಳಕಿಗೆ ಬಂದಿರೋದು. ಆದಿತ್ಯ ರಾಜ್ ಕ್ಯಾಪಿಟಲ್ ಪ್ರೈವೇಟ್ ಲಿಮಿಟೆಡ್ ಸೀಸ್ ಆಗಿದೆ. 3 ಕಂಪನಿ ಸೀಸ್ ಮಾಡಿದ್ದಾರೆ. 6 ಜನರ ವಿರುದ್ಧ ಕೇಸ್ ದಾಖಲಾಗಿದೆ. ಬೆಳಗಾವಿಯ ತಿಲಕವಾಡಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. 3,000 ಗ್ರಾಹಕರು 6,500ಕ್ಕೂ ಅಧಿಕ ಹೂಡಿಕೆ ಮಾಡಿದ್ದಾರೆ. ಒಟ್ಟು 211 ಕೋಟಿ ರೂಪಾಯಿ ಹಣವನ್ನು 4 ಬ್ಯಾಂಕ್ಗಳಲ್ಲಿ ಜಮೆ ಮಾಡಲಾಗಿದೆ ಎನ್ನುವ ಮಾಹಿತಿ. ಬೆಳಗಾವಿಯಲ್ಲಿ ಬೆಳಕಿಗೆ ಬಂದಿರುವಂಥ ಮತ್ತೊಂದು ಮಹಾ ವಂಚನೆ ಪ್ರಕರಣ ಇದು. ಆದಿತ್ಯ ರಾಜ್ ಕ್ಯಾಪಿಟಲ್ಸ್ ಪ್ರೈವೇಟ್ ಲಿಮಿಟೆಡ್ ಸೀಸ್ ಆಗಿದೆ. ಸದ್ಯ ಕೇಸ್ ದಾಖಲು ಮಾಡಿಕೊಂಡು ತನಿಖೆಯನ್ನು ನಡೆಸಲಾಗ್ತಾ ಇದೆ. ಬರೋಬ್ಬರಿ 3 ಕಂಪನಿ ಸೀಸ್ ಮಾಡಿ 6 ಜನರ ವಿರುದ್ಧ ಕೇಸ್ ದಾಖಲು ಮಾಡಿಕೊಳ್ಳಲಾಗಿದೆ. 3,000 ಗ್ರಾಹಕರು 6,500 ರೂಪಾಯಿಗೂ ಅಧಿಕ ಹೂಡಿಕೆಯನ್ನು ಮಾಡಿದ್ದಾರೆ ಎನ್ನುವ ಮಾಹಿತಿ ಇದೆ. ಈ ಕಂಪನಿಯನ್ನು ನಂಬಿಕೊಂಡು ಅಷ್ಟು ಹೂಡಿಕೆಯನ್ನು ಮಾಡಿದರು. ಒಟ್ಟು 211 ಕೋಟಿ ರೂಪಾಯಿ ಹಣವನ್ನು 4 ಬ್ಯಾಂಕ್ ಖಾತೆಯಲ್ಲಿ ಜಮಾ ಮಾಡಲಾಗಿದೆ. ಪ್ರಕರಣ ಸಂಬಂಧ ತನಿಖೆಯನ್ನು ಚುರುಕುಗೊಳಿಸಲಾಗಿದೆ. ಸದ್ಯ ಬೆಳಗಾವಿಯಲ್ಲಿ ಕಂಡು ಬಂದಿರೋ ಮತ್ತೊಂದು ಮಹಾ ವಂಚನೆ ಪ್ರಕರಣ ಇದು. ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ವರದಿಯನ್ನು ನೀಡಿದ್ವಿ. ಇದರಲ್ಲಿ ಮೇಲ್ನೋಟಕ್ಕೆ ನಮಗೆ RBI ಮತ್ತು ಸಿವಿಲ್ ಲೈಸೆನ್ಸ್ನ ವೈಲೇಷನ್ ಕಂಡು ಬಂದಿದ್ದಾರೆ. ಮಾಹಿತಿ ಕೊಡ್ತಾರೆ ನಮ್ಮ ಬೆಳಗಾವಿ ಪ್ರತಿನಿಧಿ ಮಂಜುನಾಥ್ ಪಾಟೀಲ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್ ಪಾಟೀಲ್, ಮತ್ತೊಂದು ಬಹುಕೋಟಿ ವಂಚನೆ ಕೇಸ್ ಇದು. ವಿಚಾರಣೆ ನಡೆಸ್ತಾ ಇರುವಂಥ ಸಂದರ್ಭದಲ್ಲಿ ಯಾವೆಲ್ಲ ವಿಚಾರಗಳು ಗೊತ್ತಾಗಿದೆ? ಹೌದು ಸಂಪತ್, ಏನು ಸ್ವಯಂ ಅಸೋಸಿಯೇಟ್ ಮಾಲೀಕರಾದಂತಹ ಶಿವಾನಂದ ನೀಲನವರ ಪ್ರಕರಣ ಅದಾದ ನಂತರ ಬೆಳಗಾವಿಯಲ್ಲಿ ಮತ್ತೊಂದು ಬಹುಕೋಟಿ ವಂಚನೆ ಪ್ರಕರಣ ಈಗ ಬೆಳಕಿಗೆ ಬಂದಿದೆ. ಕಳೆದ 2 ದಿನಗಳಿಂದ ಈ ಆದಿತ್ಯ ರಾಜ್ ಕ್ಯಾಪಿಟಲ್ ಪ್ರೈವೇಟ್ ಲಿಮಿಟೆಡ್ ಮೇಲೆ ಒಂದು ಬೆಳಗಾವಿ ಪೊಲೀಸರು ಮತ್ತು ಬೆಳಗಾವಿ ಜಿಲ್ಲಾಡಳಿತ ಮತ್ತು ಏನು ಸಹಾಯಕ ನಿಬಂಧಕರು ಇದ್ದಾರೆ, ಇವರು 3 ಜನ ಜಂಟಿಯಾಗಿ ಒಂದು ಕಾರ್ಯಾಚರಣೆ ಮಾಡಿದ್ರು. ಈ ಕಾರ್ಯಾಚರಣೆಯಲ್ಲಿ ಈ ಕಂಪನಿ ಆದಿತ್ಯ ರಾಜ್ ಕಂಪನಿಯ ಏನು ಮಾಲೀಕರು ಬಾಲರಾಜ್ ಮಾನೆ ಅಂತ ಹೇಳಿ ಅವನು ಈಗಾಗಲೇ ತಲೆಮರೆಸಿಕೊಂಡಿದ್ದಾನೆ. ಇದಾದ ನಂತರ ನಿನ್ನೆ 3 ಕಂಪನಿಗಳು ಇವನು ಆದಿತ್ಯ ರಾಜ್ ಮಾಲೀಕರಾದಂತಹ ಏನು ಬಾಲರಾಜ್ ಅವನು ಬಾಲರಾಜ್ಗೆ ಸೇರಿದಂತ 3 ಕಂಪನಿಗಳನ್ನ ಬೆಳಗಾವಿಯಲ್ಲಿರುವಂತಹ 3 ಕಂಪನಿಗಳನ್ನು ಸೀಜ್ ಮಾಡಲಾಗಿತ್ತು. ಸೀಜ್ ಮಾಡಿ ಅಲ್ಲಿರುವಂತಹ ಏನು ಗ್ರಾಹಕರಿದ್ದಾರೆ 3,000ರಿಂದ ಹಿಡ್ಕೊಂಡು 6,500ಕ್ಕೂ ಹೆಚ್ಚು ಗ್ರಾಹಕರಿದ್ದಾರೆ. ಆ ಗ್ರಾಹಕರಿಗೆ ಯಾವ ತರನಾಗಿ ವಂಚನೆಯನ್ನ ಈ ಬಾಲರಾಜ್ ಮಾಡಿದ್ದ. ಬಾಲರಾಜನ್ನ ಈ ಒಂದು ವಂಚನೆ ಜಾಲ ಎಲ್ಲೆಲ್ಲಿದೆ, ಇದರಲ್ಲಿ ಪ್ರಮುಖವಾಗಿ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತೆಲಂಗಾಣ ಸೇರಿ ಈಗಾಗಲೇ ಬೇರೆ ಬೇರೆ ಕಡೆಯೂ ಈ ಆದಿತ್ಯ ರಾಜ್ ಕಂಪನಿಯ ಏನು ಮಾಲೀಕ ಇದ್ದಾನೆ ಆ ಮಾಲೀಕ ಒಂದು ಮೋಸ ಮಾಡಿರ್ತಾನೆ. ಇದಾದ ನಂತರ ಬೆಳಗಾವಿಯ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ಒಂದು ಆದೇಶ ಮಾಡಿರ್ತಾರೆ. ಸ್ಥಳೀಯ ಏನು ಉಪವಿಭಾಗಾಧಿಕಾರಿ ಅಂತ ಶ್ರವಣ್ ಕುಮಾರ್ ನಾಯ್ಕ ಅವರು ಅವರ ನೇತೃತ್ವದ ದಾಳಿ ಮಾಡಿ ಪರಿಶೀಲನೆ ಮಾಡಿದಾಗ ಕೋಟಿ ಹಣವನ್ನ ವಂಚನೆ ಮಾಡಿದ್ದಾನೆ ಅಂತ ತಿಳಿದುಕೊಂಡಿರುತ್ತೆ. ಅದಾದ ನಂತರ ಈ ಒಂದು ಏನು ಬಾಲರಾಜಿನ ಕಂಪನಿ ಅಂತ ಆದಿತ್ಯ ಕ್ಯಾಪಿಟಲ್ ಪ್ರೈವೇಟ್ ಲಿಮಿಟೆಡ್, ಅದೇ ತರನಾಗಿ ಆದಿತ್ಯ ಕಮೋಡಿಸ್ ಪ್ರೈವೇಟ್ ಲಿಮಿಟೆಡ್ ಸೇರಿದಂತೆ ಆದಿತ್ಯ ಸೆಕ್ಯೂರಿಟಿ ಪ್ರೈವೇಟ್ ಲಿಮಿಟೆಡ್ ಸೇರಿ ಒಟ್ಟು ಮಾಲೀಕರಿಗೆ ಸೇರಿದಂತೆ 6 ಜನರ ವಿರುದ್ಧ ಈಗಾಗಲೇ ಒಂದು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮಾಡಿದ್ದಾರೆ. ಇದರಲ್ಲಿ ಒಟ್ಟು 211 ಕೋಟಿ ಹಣವನ್ನ 4 ಬ್ಯಾಂಕ್ಗಳಲ್ಲಿ ಈ ಒಂದು ಖಾತೆಯಲ್ಲಿ ಜಮಾ ಮಾಡಿರ್ತಾನೆ. ಇವನು ಯಾವ ತರನಾಗಿ ವಂಚನೆ ಮಾಡ್ತಿರ್ತಾನೆ ಅಂತಂದ್ರೆ ಪ್ರತಿ 1 ಲಕ್ಷಕ್ಕೆ ಪ್ರತಿ ವರ್ಷ 60,000 ರೂಪಾಯಿ ಹಣವನ್ನ ನಿಮ್ಗೆ ಬಡ್ಡಿಯಾಗಿ ಕೊಡ್ತೀನಿ ಅಂತ ಹೇಳ್ತಾನೆ. ಇದಾದ ನಂತರ ಅವನು ವಂಚಿಸಿ ಹಣವನ್ನ ಹೂಡಿಕೆ ಮಾಡಿಕೊಂಡು ತನ್ನ ಸ್ವಂತ ಕಂಪನಿ ಇರುತ್ತೆ, ಸ್ವಂತ ಕಂಪನಿಗೆ ಆ ಹಣವನ್ನ ವರ್ಗಾವಣೆ ಮಾಡಿ ಜನರಿಗೆ ಒಂದು ಮಖಮಲ್ ಟೋಪಿ ಹಾಕ್ತಿರ್ತಾನೆ. ಇದನ್ನ ಅತ್ಯಂತ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ತನಿಖೆಗೆ ಆದೇಶ ಮಾಡಿ ಈಗಾಗಲೇ ಆ ಒಂದು ಕಂಪನಿ ಮತ್ತು ಅವನ ಸಹಚರರ ವಿರುದ್ಧ ಒಂದು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಿದ್ದಾರೆ. ಸಂಪತ್, ಥ್ಯಾಂಕ್ ಯು ಮಂಜುನಾಥ್ ಪಾಟೀಲ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.